ನಮಸ್ಕಾರ, ನಾನು ಸಂಜು ಮಾತಾಡೋದು. ನಿಮ್ಮ ಮನೆ ಮಗನು. ಬೆಳಗ್ಗೆ 5 ಗಂಟೆಗೆ ಒಂದು ಕೆಟ್ಟಿಗೆ ಕನಸು ಬಂತು. ಎದ್ದೋಲ್ ಥರ ಗಾಬರಿ ಆಗೋದೆ. ದಯವಿಟ್ಟು ನೀವು ನೋಡ್ಕೊಬರ್ಬೇಕದು. ಎಷ್ಟು ಸೀಟ್ ಐತಮ್ಮ ಇದ್ರಾಗ? ಹಾಕಕ್ಕೆ ಮೇಲ್ಗಡೆ 5 ಸೀಟ್ ಐತಾ? ಹಾಂ, ರೆಡಿ ಮಾಡೋಣ. ಮಳೆ ಬಂದುಬಿಡ್ತಾರೆ. ಗಾಡಿ ಏನಾಯ್ತಣ್ಣ ಸಡನ್ ಆಗಿ ಬಂದು ಬಿದ್ದೋದ್ರೆ? ಎಮ್ನೆ ಯಾರೋ ಬಂದು ಎಳ್ದು ಬಿಟ್ಲು. ಎಮ್ನು ಯಾರು ಕಾಣಿಲ್ಲಲ್ಲ ನಮ್ಗೆ. ಯಾರು ಕಾಣಿಲ್ಲ? ಇಲ್ಲ, ಎಮ್ನೆ ಎಳ್ದ ನನ್ನ. ಯಾಕಣ್ಣ ಟೆನ್ಷನ್? ಬಾಣ ಕಾಫಿ ಕುಡ್ದ್ಬಿಟ್ಟು ಮಾತಾಡೋಣ. ಹಾಂ, ಓಕೆ, ನಡಿಯಪ್ಪ, ಹೋಗೋಣ. ನಡಿ. ನಿಮಗೆ ಹಾಂ, ಒಂದು 5 ಕಾಪಿ ಕೊಡಪ್ಪ. ಅಲ್ಲಿ ನಾನು ನಿಂತ್ಕೊಂಡಿದ್ದಾಣ. ಅಲ್ಲಿ ನಿಂತ್ಕೊಂಡಿರುವಾಗ ಎಮ್ನೆ ಯಾರೋ ಬಂದು ಎಳ್ದು ಬಿಟ್ಟು. ಯಾರು ಲೇಡ್ಸೇ ಇರಲಿಲ್ಲ ಅಣ್ಣ. ಇಲ್ಲಿ ನೋಡೋಣ, ಈ ಎಮ್ನೆ ನಮ್ಮ ಫೋಟೋ. ಸರ್ ಯಾರಿಗೆ ಸರ್ ಟೀ ಕಾಫಿ? ಈ ಫೋಟೋ ಇರೋದು ಯಾರಪ್ಪ ಅದು? ಸರ್ ನಮ್ಮ ತಾಯಿ ಸರ್. ನಿಮ್ಮ ತಾಯಿ? ಇವಾಗ ತಾನೇ ನೋಡ್ದೆ ಅಲ್ಲ ನಾನು. ಇಲ್ಲ ಸರ್, ಅವ್ರು ತೀರ 10 ದಿನ ಆಯ್ತು. 10 ದಿನ ಆಯ್ತಾ? ಹಾಂ ಸರ್. ಇವಾಗ ತಾನೇ ನೋಡ್ದಲ್ಲ? ಇಲ್ಲ, ನಾವು ತೀರ 10 ದಿವಸ ಆಗಿದೆ. ನಿಮ್ಮ ತಾಯಿ ದೇವ್ರಂಗೆ ಬಂದರು. ಲಾರಿ ಒಂದು ಟಚ್ ಮಾಡ್ಬಿಡೋದು. ಇದ್ದಿದ್ದು ಅವರು ಅನಾಥಾಶ್ರಮ ಇದ್ರಣ್ಣ. ತೋರಿಸ್ತೀಯಾ? ಹಾಂ, ತೋರ್ಸಿ ಬಾ, ಹೋಗೋಣ. ಕಾಫಿ ಕುಡ್ಬಿಟ್ಟು ಹೋಗೋಣ. ಸರ್ ಓಕೆ, ಹೋಗೋಣ, ನಡೀರಿ, ಹೋಗೋಣ. ನನ್ನ ಪ್ರಾಣ ಕಾಪಾಡಿದ ತಾಯಿ ಅನಾಥಾಶ್ರಮ. ಆ ತಾಯಿ ಇಲ್ಲಿ ಓಡಾಡೋ ಜಾಗ. ದಯವಿಟ್ಟು ಮುಂದೆ ಏನೇನಾಗುತ್ತೆ ನೋಡ್ಕೊಂಡು. ಅದು ಒಂದು ಕವರ್ ಇಲ್ಲ, ಅಲ್ಲಿ ಹಾಕ್ಬಿಟ್ರಿ. ಇದು 20 ಕೇರಳ ತಪ್ಪಿ ತಗೊಂಬಂದ್ಬಿಟ್ಟಿದೆ. ಕೊಟ್ಟು ಹಾಂ, ಹೆಚ್ಚು ಇವ್ರಿಗೆ. ಹಾಂ, ನಿಜನಾ? ಅಲ್ಲಿ ಹಿಂಗೆ ಇಲ್ಲಿ ಸಿಸ್ಟರ್ ಹಿಂಗೆ ಬರೋಣ. ಸಿಸ್ಟರ್ಗೆ ಹಾಂ, ಇಲ್ಲೇ ಬೆಸ್ಟ್ ಅದು. ಅದು ಎತ್ಕೊಂಬಂದು ಮಜನಾ. ರವಿ, ಅದು ಊಟ ಎತ್ಕೊಂಬೋಗು. ಓಡೋಡು, ಅದು ಎತ್ಕೊಂಬೋಗು. ಟಿಫಿನ್ ಊಟಗಳು ಎತ್ಕೊಂಬಂದ್ಬಿಡ್ರಿ ಅವ್ರಿಗೆ. ಹೆಜ್ಜದು ಬಾಯಲ್ಲಿ. ಹಾಂ, ಶ್ವೇತಾನಾ? ಹಾಂ, ಶ್ವೇತಾ ನಿನ್ನ ಹೆಸರು? ಆಮ, ಶ್ವೇತಾ. ಬಾಬು ಪರ್ಟಿಕ್ಯುಲರ್ ಕೊಡ್ಕೋ ಬಾಯ್ಲಿ. ಯಾರ್ಯಾರು ತಿಂತ ಎತ್ಕೊಂಬರ್ತಾರೆ ಕೊಡೋಣ ಬಾಯ್ಲಿ. ಹಾಕ ಬಾಯ್ಲಿ. ಇದು ಹಂಗೆ ಹಾಕ್ಕೊಡ್ರಿ. ಹಂಗೆ ಕೊಟ್ಬಿಡ್ತೀನಿ. ನಮ್ಮ ಕೊಡ್ರಿ. ಓಹೋ, ಥ್ಯಾಂಕ್ ಯು. ಇಲ್ಲ, ಅಲ್ಲೇ ನಿಮಗೆ ಒಂದೊಂದು ಕೊಡು. ಅಲ್ಲಿ ಇದು ಹಾಕಿ. ಹುಷಾರು ಕಲಿತಾ? ಇನ್ನೊಂದು ಪ್ಲೇಟ್ ಕೊಡು. ಖಾಲಿ ಪ್ಲೇಟ್ ಕೊಡು. ಖಾಲಿ ಪ್ಲೇಟು ಬಿಡು. ಕೊಡು ಮಂಜಾನ, ಅಲ್ಲೇ ಕೊಡು ಮಂಜಾನ. ಹಂಗೆ ಅಲ್ಲಿ ಕೊಡು, ಹೋಗು. ಮಾಮ ಕೊಡುವ. நீங்க சாப்பிடுவீங்கம்மா? நீங்க சாப்பிடுறீங்களா? ஓகே. ಶ್ವೇತಾ, ನಾನು ಕುತ್ಕೊಳ್ಳ ಇಲ್ಲಿ. ಓ, ಅವ್ನು ಕೂತ್ಕೊ. ಸಂಜು ಬಾಡಿ. ಅಯ್ಯೋ, ಕೂತ್ಕೋ. ಹಾಂ, ಆಯ್ತು ಕೂತ್ಕೋ. ಹಾಂ, God helping us. ರವಿ, ನನಗೂ ಸ್ವಲ್ಪ ಹಾಕೊಂಬಿಡ. ನೀನು ತಿಂಡಿರೋ ಗುರು. ಬೇಡ, ನಾನು ತಿನ್ಕೊಳ್ತೀನಿ. ಹುಡುಗರು ಅನ್ನದಾನ ಪ್ರಭು.
ಹಾಂ ಹಾಂ ಹೌದಾ ಕಾರಣಮ್ಮ ಇದು ಕರೆಕ್ಟಾಗಿದೆಯಾ ಅವ್ರಿಗೇನೆ ಅಲ್ಲ ಹೆಜ್ಜೆ ಇಲ್ಲೇ ಅಲ್ಲೇ ಗೊತ್ತಿಲ್ಲ ಸೂಪರಾ ಬೇಡ 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 ಬಿಡು ಕುಕ್ಕಿಲ್ಲ ಅವ್ರಿಗೆ ಹಾಂ ಅಲ್ಲಿಗೆ ಸಿಸ್ಟರ್ ಕೊಡು ಇವರು ಹಿಂಗೆ ತಿಂದ್ರಲ್ಲ അയ്യോ ஆ உங்களுக்கு ஐட்டம் வாங்கிக்கிறோம் நீங்கள் எவ்வளோ என்ன கொடுத்தீங்களோ அது வாங்கிட்டு நிற்கிறோமோ உங்களுக்கு பத்தாவது எங்கே நம்பர் வச்சுக்கோங்க அது ತೆಗಿ ಇರ್ಲಿಕ್ಕೆ ಬರಲ್ಲ ಎಲ್ಲಿ ಬರಲ್ಲ She's happy seeing the soul. Kudichida? ಅಮ್ಮ ಇದು ನೈಟಿಗಳು ಬಿಸ್ಕೆಟ್ ಬಿಸ್ಕೆಟ್ ಥ್ಯಾಂಕ್ ಯು ಕೊಡ್ಬೇಕು ಹಿಂಗೆ ನಡೀರಲ್ಲ ಕಾರ್ ಇಲ್ಲೇ ಇರಲಿ ಹಾಂ ನಡ್ಕೊಂಡು ಈ ಗಾಡಿ ಎತ್ಕೊಳ್ಳೋಣ ಹಾಂ ಒಂದು ಅನಾಥಾಶ್ರಮ ಮುಗಿಸ್ಕೊಂಡು ಇನ್ನೊಂದು ಅನಾಥಾಶ್ರಮಕ್ಕೆ ಹೋಗ್ತಾ ಇದ್ರಿ ದಯವಿಟ್ಟು ನೋಡಿ ಅಲ್ಲಿ ತುಂಬ ಜನ ಇದ್ದಾರೆ కిచెన్ ఇక్కడికి వచ్చేదా కిచెన్ ఎట్లా వచ్చేది ఫుడ్ ఎత్తుకొని వచ్చేది ఎట్లా ఇట్లనా ఎట్లా ಇಲ್ಲ ಗುರು వస్తాము ఇక్కడ పెట్టేస్తాము ఇల్లు జాస్తి అవ్వదు జನ ಅಮಲ್ ಬೇಬಿ ಎಪ್ಪಡಿ ಹೆಂಗೆ ದೇವ್ರ ತರ ಇಲ್ಲ ನೀನು ಅಮಲ್ ಬೇಬಿ ಇದು ನೋಡಿದ್ವಿ ನಮ್ಮ ಬೇಬಿ 78 ಒಳ್ಳೆ ಬೇಬಿ ಅದೆಲ್ಲ ಬೆಡ್ಶೀಟ್ಗಳು ಇರ್ಬೇಕು ಅಲ್ಲಿ ನೋಡೋದು ಇದು ನಾನ್ ವೆಜ್ ತಿಂತಿರಲ್ಲಮ್ಮ ನಾನ್ ವೆಜ್ ಅಲ್ಲ ಎಜ್ಜು ಕೆಲವರು ತಿನ್ನಲ್ಲ ಸಂಜು ಅನ್ಬಿಟ್ಟಮ್ಮ ಹಾಂ ಸಾಕಮ್ಮ ಸ್ವಲ್ಪ ಹಾಕ್ತೀನಿ ಇಲ್ಲ ಹಾಂ ಓಕೆ ಬೇಬಿ ವೆಜ್ಜಾ ಪೀಸ್ ಆಯ್ತು ಹಾಕ್ತಾರೆ ಹಾಂ ಈರಮ್ಮ ಹಾಕ್ತೀನಿ బజు మీరు తింటలేదా ప్రయత్నం చేసి ఓకే ಬಿಸಿಬೇಳೆ ಬಾತ್ ಬೇಕಾ ನಿನ್ಕ ಇವ್ರಿಗೆ ನಿನಗೆ ಮಾತ್ರ ಬಿಸಿಬೇಳೆ ಬಾತ್ ಮಾಡ್ಬೇಕಾ ಇನ್ನೊಂದ್ಸತಿ ತಗೊಂಬಂದಾಗ ಬಿಸಿಬೇಳೆ ಬಾತ್ ನಿನ್ಕ ಹಾಂ ನನಗೆ ಫಸ್ಟ್ ಹೇಳ್ಬಿಡು ಬಿಸಿಬೇಳೆ ಬಾತ್ ಅಂತ ಹೇಳಿದ್ರೆ ಇವಾಗ ಅವಾಗ ಇವ್ರಿಗೆ ಬೇರೆ ಮಾಡ್ಕೊಂಬರ್ತೀನಿ ಬಿಸಿಬೇಳೆ ಮಾತ್ರ ಇಷ್ಟನಾ ಇಲ್ಲಮ್ಮ ಎಲ್ಲರೂ ಚೆನ್ನಾಗಿದ್ರೆ ನಮ್ಮಲ್ಲ ಹಾಂ ಎಲ್ಲರೂ ಚೆನ್ನಾಗಿದ್ರೆ ಒಳ್ಳೇದಾಗುತ್ತೆ ಎಲ್ಲರಿಗೂ ಅಷ್ಟೇ
ಇದ್ದೋರೆ ನಾನು ಸ್ವಲ್ಪ ಹೊತ್ತು ಓ ಅದು ಮಾತ್ರ ನಿಜನ ಈ ಮಾತು ಹೇಳೋದಲ್ಲ ಕರೆಕ್ಟಾಗಿ ಯಾರು ಇರಲ್ಲ. ತುಪ್ಪ ಹಾಂ ದೇವರಿಗೆ ಅಷ್ಟೇ. ಒಂದಿನ ಬಿಸಿಬೇಳೆ ಬಾತ್ ಮಾಡ್ಕೊಂಡ್ಬಿಡ ಒಂದಿನ. ತಿನ್ರಿ, ನಾವು ಡಿಸ್ಟರ್ಬ್ ಮಾಡ್ಬಾರ್ದು ನೀವು ಊಟ ಮಾಡೋದಾಗ. ಓಕೆ ಹಾಂ ಫ್ರೆಂಡ್ ಈ ಅನಾಥಾಶ್ರಮಕ್ಕೆ ಹೋದೆ ತುಂಬ ಕಷ್ಟ ಬೀಳ್ತಾಯಿದ್ರು. ಈ ಥರ ಅನಾಥಾಶ್ರಮ ಎಷ್ಟೇ ಇರಲಿ ಹುಡ್ಕೊಂಡೋಗಿ ಇದಕ್ಕಿಂತ ಚೆನ್ನಾಗಿ ಹೆಲ್ಪ್ ಮಾಡ್ಬೇಕಂತ ಇದ್ದೀನಿ. ಎಲ್ಲರಿಗೂ ಖುಷಿಯಾಗೇನು ಈ ಥರ ನನ್ನ ಸಂತೋಷಕ್ಕೆ ನನ್ನ ಸಂತೋಷ ಏನು ಗೊತ್ತಾ, ಇವ್ರಿಗೆ ಕಷ್ಟ ಬೀಳಬಾರ್ದು ಯಾವತ್ತೂ ಅಷ್ಟೇ. ನನ್ನ ಕಷ್ಟ ನನ್ನ ಲೈಫ್ ಪೂರ್ತಿನ ಬೇಕಂದ್ರೆ ಈ ಥರನೇ ಹೆಲ್ಪ್ ಮಾಡಬೇಕಂತ ಆಸೆ ಇರ್ತದೆ. ದಯವಿಟ್ಟು ತಾಯಿ ತಂದೆನ ಯಾವತ್ತೂ ಆಚೆ ಕಡೆ ಹಾಕ್ಬೇಡಿ. ಮಟ್ಲ ಹೋಗೋಗ್ರಿಗೆ ಇಚ್ಛೇಸ್ತಾ ಮಟ್ಲ ನಮ್ಮ ಬೆಸ್ಸಿಟ್ಟು. ಓಕೆ ಅಮ್ಮ, ಥ್ಯಾಂಕ್ ಯು ಅಮ್ಮ. ಅಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಸೈಜ್ ಆಗಂಗಿದ್ರೆ. ಕಲರ್ ಬೇರೆ ಕೊಡು ಇವ್ಕ, ಆಮೇಲೆ ಚೇಂಜ್ ಮಾಡ್ಕೊಳ್ಳಿ ನೀವು. ಹಾಂ ಕೊಳ್ತಾರಾ ಇಂದಮ್ಮ. ಓ ಥ್ಯಾಂಕ್ ಯು. ನಿಮಗೆ ಎಕ್ಸ್ಚೇಂಜ್ ಮಾಡ್ಕೊಡ್ರಿ ಬ್ಯಾಕ ಕಲರ್ ಸಾಕು. ಥ್ಯಾಂಕ್ ಯು ಥ್ಯಾಂಕ್ ಯು. ಓ ಥ್ಯಾಂಕ್ ಯು. ಇಂದಮ್ಮ ಥ್ಯಾಂಕ್ ಯು. ಇಲ್ಲಿ ಕೊಟ್ರಾ? ಹಾಂ ಎಷ್ಟಿದೆ ಎಲ್ಲ ಆಯಿತು. ಯಾರನ್ನ ಇದ್ದರೆ ಆಮೇಲೆ ಬೇಬಿ ಎತ್ಕೊಂಬರು. ಬೇಬಿ ಕೊಟ್ಟಿಲ್ಲ. ಹಾಂ ನಿನಗೆ ಯಾವ್ದು ಬೇಕಾ ಅಲ್ಲಿ ಎತ್ಕೋ. ಹಾಂ ಅಮ್ಮ తీసుకో ఉంది ఎక్స్ట్రా ఉంది తీసుకోండి అమ్మా. ఉంటే మీరు యూజ్ చేసుకోండి, ఎవరికైనా ఇచ్చుకోండి, యూజ్ చేసుకోండా. వస్తూ ఉంటారు పోతూ ఉంటారు, ఇచ్చండా దానికోసం. ఇప్పుడు ఓకేనా ఇంత ఐటము? ವೀರೋ ನಾನು ಓಕೆ ಅವ್ರಿಗೆ ಹೇಳ್ಬಿಡೋಣ. ಓಕೆ ಬಾಯ್ ಅಂತ ಹೇಳ್ಬಿಟ್ಟು ಇವ್ರಿಗೆ ಕೊಟ್ರ ಬಟ್ಟೆ ಕೊಟ್ಟಿಲ್ಲ. ಕೊಡು ಎಸ್ಕೊಂಬ, ಇಲ್ಲಿದ್ದಾರೆ. ಇಂದಮ್ಮ ಬೆಸ್ಸಿಟ್ಟುನು ಇಟ್ಟು ಹಾಕೋದು. ಓಕೆ ಅಮ್ಮ, ಎಲ್ಲರಿಗೂ ಬಾಯ್. ಓಕೆ ಬಾಯ್, ಸಿಕ್ಕಣ. ಓ ಥ್ಯಾಂಕ್ ಯು ಅಮ್ಮ. ಓಕೆ ಬಾಯ್. ಆಮೇಲೆ ಬೇಬಿ ಬಾಯ್. ಅಯ್ಯೋ ಓಕೆ ಬಾಯ್. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಶುಂಠಿ ಹಾಕ್ತೀವಿ. ಸೊಪ್ಪು ರುಬ್ಕೊಂಡಿರೋದು. ಇದು ರುಬ್ಬಿರೋದು ಮೆಣಸಿನ್ಕಾಯಿ. ಚಿಕನ್ ಹಾಕ್ತಾ ಇದ್ದಾರೆ.
ಪುದೀನ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಟೇಸ್ಟಾಗಿ ಬರ್ತದೆ ಹಾಕಿದ್ರೆ ಸ್ವಲ್ಪ ತಿನ್ಬೋದು. ನಿಧಾನವಾಗ ಇದು ದಮ್ ಹಾಕಿರೋದು ಒಂದು 5 ನಿಮಿಷ 10 ನಿಮಿಷ ಬಿಡ್ಬೇಕು. ಹಿಂಗೆ ಹಾಕಿದ್ರೆ ಅದು ಕೆರಡೆ ಎರಡೂ ಹೋಗಿ ಚೆನ್ನಾಗಿ ಬೇಯ್ತವೆ. ನಾನು ನಮ್ಮ ಸಂಜೀವನ್ನ ನನಗೆ ಬಂದು ಹೆಲ್ಪ್ ಮಾಡಿದ್ರು. ಆಲ್ರೆಡಿ ಮುಕ್ಕಾಲು ಭಾಗ ಕೆಲಸ ಮುಗಿದಾಗೈತೆ, ಇನ್ನ ಕಾಲು ಭಾಗ ಐತೆ. ನಾನು ನಮ್ಮ ಅಣ್ಣ ಸಂಜೀವನನ್ನ ರಾಮಗಂಡಲ್ಲಿ ಸಂಜೀವನನ್ನ ನೋಡಕ್ ಬಂದೆ. ಮನೇಲಿ ಅಡುಗೆ ಮಾಡ್ತಾ ಇದ್ರು. ಅಣ್ಣ ಏನನ್ನ ಅಡುಗೆ ಮಾಡ್ತಾ ಇದ್ದೀರ ಅಣ್ಣ ಅಂದೆ. ಅಣ್ಣ ತರಂಸಮ್ಗೆ ಬಿರಿಯಾನಿ ಮಾಡ್ತಾ ಇದ್ರು. ನನಗೆ ತುಂಬಾ ಖುಷಿ ಆಗೋಯ್ತು. ಈ ಟೈಮಲ್ಲಿ ಯಾರು ದಾನ ಧರ್ಮ ಮಾಡಲ್ಲ, ಸಂಜೀವನ ದಾನ ಧರ್ಮ ಮಾಡ್ತಾರಲ್ಲ ಅಂತ ನನಗೆ ತುಂಬಾ ಖುಷಿ ಆಗೋಯ್ತು. ಬಾ ಮಂಜೆ ಹೋಗೋಣ ಅಂತ ಕರ್ಕೊಂಡ್ಬಂದ್ರು ಅಣ್ಣ ತರಂಸ್ಗೆ. ಬಂದು ನಾನು ಇಲ್ಲಿ ನೋಡಿದ್ರೆ ತುಂಬಾ ದುಃಖ ಆಗೈತಿ ಬ್ರೋ. ವಯಸ್ಸಾದವರು, ಅಂಗವಿಕಲರು, ವೃದ್ಧರವರು ಎಲ್ಲ ಇದ್ದಾರೆ. ಅವ್ರಿಗೆ ಸಹಾಯ ಯಾರು ಮಾಡ್ತಾರೆ ಗುರು? ನಮ್ಮ ಸಂಜೀವನ ಮಾಡಿದ್ದಾರೆ ಗುರು. ಮುಂದೆ ನಿಂತು ಊಟ ಹಾಕಿ, ಬಟ್ಟೆ ಕೊಟ್ಟು, ಅವ್ರಿಗೆ ರೇಷನ್ ಕೊಟ್ಟು ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಇದಕ್ಕಿಂತ ಭಾಗ್ಯ ಬೇಕಾ ಗುರು? ನೋಡ್ಕೊಂಬಂದ್ರಲ್ಲ ಅನಾಥಾಶ್ರಮ ಹೆಂಗಿತ್ತಂತ. ನನಗೆ ತುಂಬ ಬೇಜಾರಾಗೋಯ್ತು. 2 ಆಶ್ರಮ ಇತ್ತು ಅಲ್ಲಿ. ನಾನು ಸಿಸ್ಟರ್ನ ಬಂದು ಕೇಳಿದೆ, ಏನೇನು ಬೇಕು ನಿಮ್ಗೆ ಐಟಮ್ ಅಂತ ಹೇಳಿದಾಗ, ಈ ಥರ ಐಟಮ್ ಎಲ್ಲ ಬೇಕಂದ್ರು, ಅಡುಗೆ ಸಾಮಾನುಗಳು ಬೇಕಂದ್ರು. ಆಮೇಲೆ ಇನ್ನೇನೇನು ಬೇಕಂತ ಹೇಳಿದಾಗ ಬೆಡ್ಶೀಟು ಅವ್ರ ಬಟ್ಟೆಗಳೆಲ್ಲ ತೊಗೊಟ್ಟೆ ಅವ್ರಿಗೆ. ಊಟ ನಾವು ಕೊಡ್ಬೋದಾ ಅಂತ ಕೇಳಿದೆ. ಅದಕ್ಕೆ ಕೊಡ್ಬೋದಂದ್ರು. ಇಲ್ಲ ಮೇಡಮ್ ನಾನು ಕಾಸು ಕೊಟ್ಬಿಡ್ಲಾ ಅಂದರು. ಇಲ್ಲ ಕಾಸು ಕೊಟ್ಟರೆ ಆಗಲ್ಲ, ನೀವೇ ಮಾಡಿಸ್ಕೊಂಬಂದ್ಬಿಡ ಅಂತ ಹೇಳಿದ್ರು. ನಾನು ಒಬ್ರು ಭಟ್ರಿಗೆ ಫೋನ್ ಮಾಡಿದೆ. ಭಟ್ರಿಗೆ ಫೋನ್ ಮಾಡಿದಾಗ ಭಾನುವಾರ ಆಗಲ್ಲ ಸರ್, ನಾನು ತುಂಬ ಬ್ಯುಸಿಯಾಗಿರ್ತೀರಿ ಅಂದರು. ಅವತ್ತು ಹೇಳ್ಬಿಟ್ಟಿದ್ದೆ ದಯವಿಟ್ಟು. ಭಟ್ರಿಗೆ ತಿರುಗಿ ಕೇಳಿದೆ, ಭಟ್ರೆ ಅದು ಬಿರಿಯಾನಿ ಮಾಡಬೇಕು ಹಿಂಗೆ ಅಂತ ಹೇಳಿದಾಗ, ಇಲ್ಲ ನಾನು ಹೇಳ್ಕೊಡ್ತೀನಿ ಮಾಡೋಣ ಅಂತ ಹೇಳಿದ್ರು. ಟ್ರೈ ಮಾಡಿದೆ 1 kg ಎಷ್ಟೆಷ್ಟು ಏನೇನು ಮಾಡಬೇಕಂತ. ಆಮೇಲೆ ಅದು ತುಂಬ ಚೆನ್ನಾಗಿ ಬಂದಿತ್ತು. ಆಮೇಲೆ ಇಷ್ಟೇ ಕ್ವಾಲಿಟಿ ಎತ್ಕೊಂಡು ಕರೆಕ್ಟಾಗಿ 80 ಜನಕ್ಕೆ ಅಲ್ಲಿ ಇದ್ದಿದ್ದು 80 ಜನಕ್ಕೆ ಕ್ವಾಲಿಟಿ ಎತ್ಕೊಂಡು ಮಾಡಿದಾಗ ತುಂಬ ಚೆನ್ನಾಗಿತ್ತು. ಅಲ್ಲಿ ಎಲ್ಲ ಬಡಿಸಿದಾಗ ನನಗೆ ತುಂಬ ಕಣ್ಣಾಗಿ ನೀರು ಬಂದ್ಬಿಡ್ತು. ಇಷ್ಟಪಟ್ಟು ತಿಂದರು ನಿಜವಾಗ್ಲೂ. ಊಟ ಬಡಿಸುವಾಗ ನನಗೊಂದು ಜಾಗದಾಗ ಕೂತ್ಕೊಂಡೆ. ನನಗೆ ತುಂಬ ಫೀಲ್ ಆಗೋಯ್ತು. ಅಂದರೆ ವಯಸ್ಸಾದಾಗ ಚಿಕ್ಕ ಮಕ್ಕಳ ಥರ ಇರ್ತಾರೆ ಅವರು. ಇವರು ಮಕ್ಕಳೆಲ್ಲ ಕರ್ಕೊಂಡೋಗ್ಬಿಟ್ಟು ಅನಾಥಾಶ್ರಮ ಬಿಟ್ಬಿಡ್ತಾರೆ. ತುಂಬಾ ಬೇಜಾರಾಗುತ್ತೆ. ಅಲ್ಲಿ ನೋಡೋಕ್ಕೆ ಆಗಲ್ಲ ಅವ್ರನ್ನ. ನಾಳೆ ದಿನ ನಾವು ಎಷ್ಟೋ ಕೋಟಿ ಸಂಪಾದನೆ ಮಾಡಿರ್ಬೇಕು, ಮುನ್ನು ಎತ್ಕೊಂಡಾಗ ಅಲ್ಲಿ ಬಿಡ್ತಾರೆ. ಅವರು ಅಂತಾರೆ ನಾಳೆ ದಿನ ನಿಮ್ಮ ತಾಯಿ ತಂದೆನೇ ನೀವು ಅಲ್ಲಿ ಬಿಟ್ಬಿಟ್ಟು ಬಂದ್ರಿ, ನಾವು ಬಿಟ್ಟಿದ್ದು ಏನು ತಪ್ಪು ಡ್ಯಾಡಿ ಅಂತ ಕೇಳ್ತಾರೆ. ದಯವಿಟ್ಟು ಬೇಜಾರು ಬಿಟ್ಕೊಬೇಡಿ. ದೇವಸ್ಥಾನದಿಂದ ಕರ್ಕೊಂಬಂದ್ಬಿಡಿ. ಅವರು ತಾಯಿ ತಂದೆ ನಮ್ಮ ದೇವ್ರ ಸಮಾನ ಅಂತೀವಿ. ದೇವ್ರು ಎಲ್ಲಿ ಕಾಣಿಸಲ್ಲ. ನಮ್ಮ ತಾಯಿ ತಂದೆನೇ ದೇವ್ರು ಅಂತ ಕುಂತ್ಕೊಳ್ತೀವಿ ನಾವು. ವಿಡಿಯೋ ಮುಖಾಂತರ ಇದೊಂದು ಕೇಳ್ಕೊಳ್ತೀನಿ. ನಮಸ್ಕಾರ.